ನಮ್ಮ ನ್ಯೂಸ್ಗೆ ಸ್ವಾಗತ. ಮುರುಗಮಲ್ಲ ಗ್ರಾಮದಲ್ಲಿ ಡಾಂಬರು ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ ತಾಲೂಕು ಪಂಚಾಯಿತಿ ಸದಸ್ಯ ರಾಜಣ್ಣ. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದಲ್ಲಿ ಸುಮಾರು 13.50 ಲಕ್ಷ ರುಗಳ ವೆಚ್ಚದ ಡಾಂಬರು ರಸ್ತೆ ಕಾಮಗಾರಿಗೆ ತಾಲೂಕು ಪಂಚಾಯಿತಿ ಸದಸ್ಯ ರಾಜಣ್ಣರವರು ಭಾನುವಾರ ಬೆಳಗ್ಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ರಾಜಣ್ಣ, ಗ್ರಾಮದ ಮುರಳಿ ಹೋಟೆಲ್ ಮುಂಭಾಗದಿಂದ ಹಿಡಿದು ಗಂಗಮ್ಮ ದೇವಾಲಯದವರೆಗಿನ ಸುಮಾರು 400 ಮೀಟರ್ ಡಾಂಬರು ರಸ್ತೆಯನ್ನು ಕೈಗೆತ್ತಿಕೊಂಡಿದ್ದು, ಇಂದು ಕಾಮಗಾರಿಯ ಗುದ್ದಲಿ ಪೂಜೆ ನೆರವೇರಿಸುತ್ತಿರುವುದಾಗಿ ಹೇಳಿದ ಅವರು, ಕಾಮಗಾರಿ ಗುಣಮಟ್ಟ ಕಾಪಾಡುವಂತೆ ಹಾಗೂ ನಿಗದಿತ ಸಮಯದಲ್ಲಿ ಕಾಮಗಾರಿಯನ್ನು ಮುಗಿಸುವಂತೆ ಗುತ್ತಿಗೆದಾರರನ್ನು ಕೋರಿರುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಕಾಮಗಾರಿಯ ಗುತ್ತಿಗೆದಾರರಾದ ಆಲ್ಪಲ್ಲಿ ನರೇಶ್ ಬಾಬು ಮತ್ತು ರಾಮಚಂದ್ರಪ್ಪ, ಮುಖಂಡರಾದ ನರಸಿಂಹ, ದೇವರಾಜ್, ಶಂಕರಪ್ಪ, ನಾಗರಾಜ್, ಅಲಾಬಕಾಶ್, ಶ್ರೀನಿವಾಸ್, ರಮೇಶ್, ಕೆಂಪಣ್ಣ ಮತ್ತಿತರರು ಉಪಸ್ಥಿತರಿದ್ದರು.